ಗದಗಿನ ಹೈವೇ ಒಳಗೆ ನಡೀತದೆ ಈ ಘಟನೆ. ಬಹಳ ಏನಿಲ್ಲ, ಈ ಒಂದು 2-3 ತಿಂಗಳಿಂದ ನಡೆದ ಘಟನೆ. ಏನಾಗಿತ್ತು ಅಂದ್ರೆ, ಒಬ್ಬ ತಾಯಿ ಬಹಳ ಪ್ರೀತಿಯಿಂದ ಒಬ್ಬರ ಮಗನ ಸಾಕಿಲ್ಲ. ಆ ತಾಯಿ ಏನು ಮಾಡ್ತಾ ಇತ್ತಂದ್ರೆ, ಬೇರೆ ಕಡೆ ಕೆಲಸಕ್ಕೆ ಹೋಗ್ತಾ ಇತ್ತು. ಮಗ ಬೆಳೆದಿದ್ದ, ಕೆಲಸಕ್ಕೆ ಹೋಗುವ ಸಾಮರ್ಥ್ಯ ಇತ್ತು. ತಾಯಿ ಏನು ಮಾಡಿದ್ದಂದ್ರೆ, ಚೆನ್ನಾಗಿ ಶಾಲೆ ಕಲಿಸಿ ಅವನೊಂದು ಕಡೆ ಕೆಲಸಕ್ಕೂ ಸೇರಿಸಿದ್ಲು. ಮಗ ಕೆಲಸಕ್ಕೆ ಹೋಗ್ತಿದ್ದ, ಬರ್ತಿದ್ದ. ಅದರ ಮಧ್ಯದೊಳಗ ಒಂದು ದಿನ, ಇದು ನೀವು ಬರ್ತಡೇ ಅಂತ ಮಾಡ್ತೀರ, ಜನ್ಮದಿನ ಅಂತ ಮಾಡ್ತೀರಲ್ಲ, ಒಳ್ಳೆ ಬರ್ತಡೇ ಮಾಡ್ಕೊಳ್ರಿ, ಜನ್ಮದಿನ ಆಚರಣೆ ಮಾಡ್ಕೊಳ್ರಿ, ಬೇಡ ಅನ್ನಲ್ಲ. ಆದ್ರೆ ಅಲ್ಲಿ ಆ ಹುಡುಗ ಏನು ಮಾಡಿದ್ದ ಅಂದ್ರೆ, ಅವತ್ತು ಅವನ ಜನ್ಮದಿನ ಇತ್ತು, ಅವನ ಹುಟ್ಟುಹಬ್ಬ ಇತ್ತು. ಅವಾಗ ಅವನ ತಾಯಿ, ಗಂಡ ಇಲ್ಲ, ಇರೋನೊಬ್ಬನೇ ಮಗ, ಇವನಾದ್ರೂ ಚೆನ್ನಾಗಿರ್ಲಿ ಅಂತೇಳಿ ಕಷ್ಟಪಟ್ಟು ಮಗನಿಗೆ ಒಂದು ಬೈಕ್ ಕೊಡಿಸಿದ್ಲು. ಬೇರೆಯವರ ಮುಂದೆ ನನ್ನ ಮಗ ಕೈ ಒಡ್ಡದೇ ಇರಲಿ, ಬೇರೆಯವರ ಮುಂದೆ ನನ್ನ ಮಗ ಯಾವುದಕ್ಕೂ ಕೈ ಚಾಚದಿರಲಿ, ಸ್ವಂತ ಕಾಲ ಮೇಲೆ ನಿಲ್ಲಿ ಅಂತೇಳಿ ಚೆನ್ನಾಗಿ ಶಾಲೆ ಕಲಿಸಿ ಒಂದು ಕಡೆ ಕೆಲಸಕ್ಕೆ ಸೇರಿಸಿ ಕೊನೆಗೆ ಒಂದು ಬೈಕು ಕೂಡ ಕೊಡಿಸಿದ್ದಾಗಿ ಬೇರೆ ಸಂಘದೊಳಗೆ ಸಾಲ ಮಾಡಿ ನನ್ನ ಮಗ ಚಲೋ ಇರಲಿ ಅಂತ. ಅದೇ ರೀತಿ ನಡೆಯಿತು. ಮಗನ ಹುಟ್ಟುಹಬ್ಬ ಬಂತು, ಜನ್ಮದಿನ ಬಂತು. ಹುಟ್ಟುಹಬ್ಬ ಬಂದಾಗ, ಜನ್ಮದಿನ ಬಂದಾಗ ಆ ತಾಯಿ ಮಗನಿಗೆ ಬೆಳಿಗ್ಗೆ ಅಂತಾರ, ಮಗ ಇವತ್ತು ನಿನ್ನ ಹುಟ್ಟುಹಬ್ಬ ಆಯ್ತು, ಇವತ್ತು ನಿನ್ನ ಜನ್ಮದಿನ ಆಯ್ತು, ಇವತ್ತು ನೀ ಬಹಳ ಚಂದ ಖುಷಿಯಿಂದ ಇರಬೇಕು ಅಂತೇಳಿ ತಾಯಿ ಏನು ಮಾಡಿದ್ದಂದ್ರೆ, ಅವನಿಗೊಂದು ಚಲೋ ಒಂದು ಜೊತೆ ಬಟ್ಟೆ ಕೊಟ್ಟು ಅವನಿಗೆ ಆರತಿ ಮಾಡಿ ಹಣೆಗೆ ಕುಂಕುಮ ಹಚ್ಚಿ, ಮಗ ಒಂದಿಷ್ಟು ಮೈಸೂರು ಪಾಕ್ ತಿನ್ನು, ಬಾಯಿ ಸಿಹಿ ಮಾಡ್ಕೊಂತ ಸಿಹಿ ಮಾಡಿ ಹೇಳಿದ ತಾಯಿ, ಮಗ ನಂದು ಕೆಲಸ ಐತಿ, ನಿಂದು ಕೆಲಸ ಐತಿ, ನೀ ಸಾಯಂಕಾಲ ಜಲ್ದಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಬಿಡು, ಒಂದು ಚಲೋ ಪಾಯಸ ಮಾಡಿ ಇಬ್ರು ಆನಂದದಿಂದ ಉಣ್ಣೋಣ, ಇವತ್ತಿನಿಂದ ನಿನ್ನ ಕಂಡ ಕನಸುಗಳೆಲ್ಲ ಎಲ್ಲ ನನಸಾಗ್ಲಿ ಅಂತೇಳಿ ತಾಯಿ ಮಗನಿಗೆ ಆಶೀರ್ವಾದ ಮಾಡಿದ್ಲು. ಮಗ ಹೋದ, ಕೆಲಸಕ್ಕೆ ಹೋದ. ಮಗ ಕೆಲಸ ಮಾಡಕತ್ತ, ಅಲ್ಲಿದ್ದ 4-5 ಜನ ಗೆಳೆಯರಿಗೆ ಗೊತ್ತಾಯ್ತು, ನನ್ನ ಗೆಳೆಯನ ಜನ್ಮದಿನ ಐತಿ, ಬರ್ತಡೇ ಐತೆ ಅಂತೇಳಿ. ಸಾಯಂಕಾಲ ಆಯ್ತು, ಅವರೆಲ್ಲರಂದ್ರೆ ಗೆಳೆಯನಿಗೆ, ಲೋ ಗೆಳೆಯ, ದೋಸ್ತ, ಇವತ್ತು ನಿನ್ನ ಬರ್ತಡೇ ಐತಲ್ಲ, ನಡಿ, ಎಲ್ಲಿ ಕೇಕ್ ಕಟ್ ಮಾಡೋದೈತಿ, ನಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆ ಎಲ್ಲ 5-6 ಜನ ಗೆಳೆಯರು ಅವನ ಕೇಕ್ ಕಟ್ ಮಾಡೋಕ ಎಲ್ಲಿಗೆ ಕರ್ಕೊಂಡು ಹೋದ್ರಂದ್ರೆ, ನಾ ಕೇಕ್ ಕಟ್ ಮಾಡೋದು ತಪ್ಪಂತ ಹೇಳಕತ್ತಿಲ್ಲ, ಸಿಹಿಯನ್ನು ಕಟ್ ಮಾಡಿ ಎಲ್ಲರಿಗೆ ಹಂಚಿ ತಿನ್ರಿ, ಬೇಡ ಅನ್ನಲ್ಲ. ಆದ್ರೆ ಯಾವ ಸಂದರ್ಭದಲ್ಲಿ ಎಲ್ಲಿ ಮಾಡ್ಬೇಕನ್ನ ಅರಿವು ನಮ್ಮಲ್ಲಿಲ್ಲ. ಆ 300 ರೂಪಾಯಿ ಕೇಕ್ ಕಟ್ ಮಾಡೋಕ ಎಲ್ಲ 5-6 ಜನ ಗೆಳೆಯರು ಆ ಹುಟ್ಟುಹಬ್ಬ ಇದ್ದಂತ ಗೆಳೆಯನನ್ನ ಆ ಒಂದು ಹೊಸಪೇಟೆ ಗದಗಿನ ಹೈವೇ ದೊಡ್ಡ ರೋಡ್ ಒಳಗೆ ಕರ್ಕೊಂಡು, ಅಲ್ಲಿ ದೊಡ್ಡ ಲೈಟ್ ಇರ್ತಾವ ಹೈವೇ ರೋಡ್ ಒಳಗ, ಫೋಟೋ ಚಲೋ ಬರ್ತಾವಂತ ಹೇಳಿ ಆ ಹೈವೇ ಒಳಗ ಅವನ ತಾಯಿ ತನ್ನಂತ ಬೈಕ್ ಅನ್ನ ನಿಲ್ಲಿಸಿ ಅದ್ರ ಮೇಲೆ ಕೇಕ್ ಇಟ್ಟು ಆ ದೊಡ್ಡ ಲೈಟ್ ಒಳಗೆ ಹೈವೇ ರೋಡ್ ಒಳಗೆ ಕೇಕ್ ಕಟ್ ಮಾಡಿದ್ರು. ತಿನ್ಲಿ, ಆನಂದಿಸ್ಲಿ, ಬೇಡ ಅನ್ನಲ್ಲ. ಆದ್ರೆ ಮುಂದೇನಾಗ್ತಂದ್ರೆ, ಅಲ್ಲಿದ್ದ ಎಲ್ಲ ಗೆಳೆಯರಂತಾರ, ದೋಸ್ತ ಮತ್ತೇನಪ್ಪ ಕೇಕ್ ಕಟ್ ಮಾಡಿದ್ವಿ, ಎಲ್ಲರಿಗೂ ಖುಷಿ ಮಾಡಿದ್ವಿ, ಮತ್ ನಿನ್ನ ಬರ್ತಡೇ ಆಚರಣೆ ಮಾಡಿದ್ವಿ, ಮತ್ತ ಪಾರ್ಟಿ ಏನು ಇಲ್ಲೇನು ಅಂದ್ರು. ಏನಂದ್ರೆ ಪಾರ್ಟಿ. ಅವ ಅಂದ, ಇವ್ರು ತಂದಿದ 300 ರೂಪಾಯಿ ಕೇಕ, ಅವ್ರು ಅಂದ್ರು ಏನಾದ್ರು ಪಾರ್ಟಿ ಕೊಡಿಸ್ ಅಂತೇಳಿ. ಅವಾಗ ಅವ ಅಂದ, ಇಲ್ಲ, ನಮ್ಮವ್ ಮನೆ ಕಾಯ್ತಿರ್ತಾಳ, ನಾ ಜಲ್ದಿ ಹೋಗ್ಬೇಕು, ನನ್ನ ಬಿಡ್ರಿ ಅಂತ. ನಮ್ಮವ್ ಮನೆ ಕಾಯಕತ್ತಾಳ, ಜಲ್ದಿ ಹೋಗ್ಬೇಕು, ಬಿಡ್ರಿ ಅಂದ್ರೆ, ಇಲ್ಲ, ನಮಗಿವತ್ತು ಪಾರ್ಟಿ ಕೊಡಿಸಿ ನೀ ಹೋಗ್ಬೇಕಂದಾಗ, ಆಯ್ತು, ನನ್ನ ಬರ್ತಡೇ ಚೆಂದ ಮಾಡಿರಿ, ಏನ್ ಉಡ್ತೀರಿ ಉಂಡ್ರಿ, ಏನು ತಿಂತೀರಿ ತಿನ್ರಿ, ನಾ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದ. ಎಲ್ಲಿಗೆ ಕರ್ಕೊಂಡು ಹೋದ ಅಂದ್ರೆ, ಅದೇ ಹೈವೇದೊಳಗಿದ್ದಂತ ಒಂದು ಡಾಬಾ ಕರ್ಕೊಂಡು ಹೋದ. ಇದು ನಡೆದಂತ ಘಟನೆಯವ. ಯೋಚನೆ ಮಾಡ್ರಿ, ನಿಮ್ಮ ಮಕ್ಕಳನ್ನ ಯಾರ ಜೊತೆ ಯಾವಾಗ ಹೆಂಗೆ ಕಳಿಸ್ಬೇಕು.